ಇಲ್ಲಿಯ ಅನ್ನ ತಿಂದು, ಇಲ್ಲಿಯ ಉಪ್ಪನ್ನ ತಿಂದು, ಇಲ್ಲಿಯ ನೀರನ್ನ ಕುಡಿದು ಈ ರೇಂಜಿನ ಗಾಂಚಲಿ ಬೇಡ. ಓಡಾಡುವಂತಹ ಸಾರ್ವಜನಿಕರಿಗೆ ತೊಂದರೆ ಆಗೋದಿಲ್ವಾ? ಯಾರಪ್ಪನ್ ಟ್ಯಾಕ್ಸ್ ಅದು? ಯಾರಪ್ಪನ್ ರೋಡ್ ಅದು? ಯಾರಪ್ಪನ ರೋಡಲ್ಲಿ ಮಾಡ್ತಿರುವಂತದ್ದು? ಅದ್ವಾ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಸೂರ್ಯ ಪ್ರವೀಣ್. ವೀಕ್ಷಕರೇ, ನಮ್ಮ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ಅನೇಕ ಜಾತಿಯ, ಧರ್ಮದ, ಪಂಥಗಳ ಎಲ್ಲ ಪ್ರಜೆಗಳು, ಎಲ್ಲ ಜನರು ವಾಸ ಮಾಡುವಂತ ಒಂದು ದೇಶ ಭಾರತ ದೇಶ. ಈ ದೇಶದಲ್ಲಿ ಸೌಹಾರ್ದತೆಯಿಂದ ಇರಬೇಕು, ಎಲ್ಲ ಧರ್ಮಗಳಿಗೂ ಸಮಾನವಾದ ಒಂದು ಸ್ಥಾನವನ್ನ ಕೊಡಬೇಕು, ಅಲ್ಲಿಯ ಧಾರ್ಮಿಕ ನಂಬಿಕೆಗಳನ್ನ ಎಲ್ಲರೂ ಕೂಡ ಒಪ್ಪಬೇಕು. ನಿಜ, ಮುಂಚೆಯಿಂದ ಹಾಗೆ ನಡ್ಕೊಂಡ್ ಬಂದಿದೆ, ಅದಿವತ್ತಿಗೂ ಹಾಗೆ ನಡೀತಾ ಇತ್ತು. ಆದ್ರೆ ಇಷ್ಟನ್ನೆಲ್ಲ ಹೇಳುವಂತ ಒಂದಷ್ಟು ಪಂಗಡದ ಜನರು, ಬುದ್ಧಿಜೀವಿಗಳು, ಕೆಲವೊಂದು ವಿಚಾರಗಳಲ್ಲಿ ನಡೆಯುವಂತಹ ಒಂದು ಘಟನೆಗಳನ್ನ ಯಾಕೆ ಮೌನ ವಹಿಸ್ತಾರೆ? ಯಾಕೆ ಆಡಳಿತ ಅಂತ ವಿಚಾರಗಳನ್ನ ಮೌನ ವಹಿಸುತ್ತೆ? ಅದನ್ನ ಯಾಕೆ ಪ್ರಶ್ನೆ ಮಾಡೋದಿಲ್ಲ? ಕೇವಲ ಹಿಂದೂಗಳು ಮಾಡುವಂತಹ ಗಣೇಶನ ಹಬ್ಬ ಅಥವಾ ಯಾವ್ದಾದ್ರು ಒಂದು ಧಾರ್ಮಿಕ ಪೂಜೆ ಅಥವಾ ಧಾರ್ಮಿಕ ಕಾರ್ಯಕ್ರಮ ಮಾತ್ರ ಕಣ್ಣಿಗೆ ಬೀಳುವಂತದ್ದ? ಅದಕ್ಕೆ ಮಾತ್ರ ಪರ್ಮಿಷನ್ ಅನ್ನ ತೆಗೆದುಕೊಂಡು ಅದನ್ನ ಮಾಡ್ಬೇಕಾ? ಹಾಗಿದ್ದ ಮೇಲೆ ಎಲ್ಲರಿಗೂ ಒಂದೇ ತರದ ಕಾನೂನು ಇರಬೇಕು, ಎಲ್ಲರಿಗೂ ಒಂದೇ ತರದ ರೀತಿ ನೀತಿಗಳನ್ನ ಇರಬೇಕು. ಯಾಕೆ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚುವಂತಹ ಕೆಲಸವನ್ನ ಮಾಡ್ತಿದ್ದೀರಿ? ಯಾವ ವಿಚಾರ ಅಂದ್ರೆ, ಇವತ್ತು ಮಂಗಳೂರಿನ ಮುಡಿಪು ಜಂಕ್ಷನ್ ಒಂದು ಹೆದ್ದಾರಿ, ಒಂದು ಹೈವೇ ರೋಡ್, ಅದು ಆ ರೋಡ್ ಅನ್ನ ಬ್ಲಾಕ್ ಮಾಡಿ ಆ ರೋಡ್ ನಲ್ಲಿ ಇಫ್ತಿಯಾರ್ ಕೂಟವನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಸಮನ್ವಯತೆಯಿಂದ ನಡೆಸ್ತಾ ಇದ್ದಾರೆ. ಅಂದ್ರೆ ಅದಕ್ಕೆ ಎಲ್ಲರ ಬೆಂಬಲ ಇದೆ ಅಂತ ಕೇಳ್ಪಟ್ವಿ. ಆ ವಿಚಾರ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದ್ದಾವೆ. ಸರಿ, ಪರವಾಗಿಲ್ಲ. ಆದ್ರೆ ಹಿಂದೂಗಳ ಹಬ್ಬ ಅಥವಾ ಹಿಂದೂಗಳ ಇನ್ನೊಂದು ಕಾರ್ಯಕ್ರಮ ಅಥವಾ ಮೆರವಣಿಗೆ, ಯಾವ್ದಾದ್ರು ಕುಂಭಮೇಳ, ಯಾವ್ದಾದ್ರು ಜಾತ್ರೆ, ಗಣೇಶನ ಮೆರವಣಿಗೆ ಬಂದಾಗ ಮಾತ್ರ ಯಾಕೆ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕು, ಅನುಮತಿಯನ್ನ ಪಡಿಬೇಕು? ಇನ್ನೊಂದು ಪಂಥಕ್ಕೆ ಸೇರಿದಂತಹ ಜನರು ಮಾಡುವಂತಹ ಧಾರ್ಮಿಕ ಆಚರಣೆಗಳಿಗೆ ಯಾರ ಪರ್ಮಿಷನ್ ಅಗತ್ಯ ಇರೋದಿಲ್ವಾ? ಅದಕ್ಕೆ ಎಲ್ಲರೂ ಒಪ್ಪಬೇಕು, ಎಲ್ಲರೂ ಅವಕಾಶವನ್ನ ಮಾಡಿಕೊಡ್ಬೇಕು. ಹಿಂದೂಗಳಿಗೆ ಮಾತ್ರ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕು ಅವಕಾಶ ಇರೋದಿಲ್ಲ. 4 ಜನ ಸೇರೋ ಹಾಗಿಲ್ಲ, ದೇವಸ್ಥಾನದಲ್ಲಿ ಪೂಜೆ ಮಾಡೋ ಹಾಗಿಲ್ಲ, ಅದಕ್ಕೆ ಪರ್ಮಿಷನ್ ಅನ್ನು ತಗೋಬೇಕು. 50 ಜನ ಸೇರ್ತಾರೆ ಅಂದ್ರೆ ಆ ಒಂದು ಇದಕ್ಕೆ ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕು, ಕಾರಣವನ್ನ ಕೊಡ್ಬೇಕು. ಅದೇ ಬೇರೆ ಯಾರು ಏನ್ ಬೇಕಾದ್ರೂ ಮಾಡ್ಬೋದು ನಮ್ಮ ದೇಶದಲ್ಲಿ. ದ್ವಂದ್ವ ನೀತಿ ಯಾಕೆ ಅಂತ ಇವತ್ತು ಮುಡಿಪು ಜಂಕ್ಷನ್ ಅಲ್ಲಿ ಆಗ್ತಾ ಇದೆ. ರಸ್ತೆಯನ್ನ ತಡೆ ಹಿಡಿದು ಇಫ್ತಿಯಾರ್ ಕೂಟವನ್ನ ವ್ಯವಸ್ಥೆ ಮಾಡಿರುವಂತದ್ದು. ಓಡಾಡುವಂತಹ ಸಾರ್ವಜನಿಕರಿಗೆ ತೊಂದರೆ ಆಗೋದಿಲ್ವಾ? ಯಾರಪ್ಪನ್ ಟ್ಯಾಕ್ಸ್ ಅದು? ಯಾರಪ್ಪನ್ ರೋಡ್ ಅದು? ಯಾರಪ್ಪನ ರೋಡಲ್ಲಿ ಮಾಡ್ತಿರುವಂತದ್ದು? ಏನೋ 10 ನಿಮಿಷ 15 ನಿಮಿಷ ಆದ್ರೆ ಓಕೆ, ದಿನ ಇಡೀ ಕೇಳುವಂತಹ, ಇದನ್ನೆಲ್ಲ ಪ್ರಶ್ನೆ ಮಾಡುವಂತಹ ಆರಕ್ಷಕ ಸಿಬ್ಬಂದಿಗಳಾಗಿರ್ಬೋದು, ಇಲಾಖೆ ಆಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಬಾಯಿ ಮುಚ್ಕೊಂಡಿರ್ತಾರೆ. ಯಾಕೆ ಈ ದ್ವಂದ್ವ ನೀತಿ? ಇದನ್ನೆಲ್ಲ ರಾಜ್ಯದ ಜನ ಗಮನಿಸ್ತಾ ಇಲ್ವೇ? ಪ್ರಶ್ನೆ ಮಾಡಿದ್ಮೇಲೆ ಎಲ್ಲದಕ್ಕೂ ಪ್ರಶ್ನೆ ಮಾಡ್ಬೇಕು. ಹಿಂದೂಗಳು ಮಾಡುವಂತಹ ಕೆಲಸಗಳಿಗೆ, ಅವರ ಆಚರಣೆಗಳಿಗೆ ಪ್ರಶ್ನೆಯನ್ನ ಮಾಡುವಂಥದ್ದು, ವಿರೋಧವನ್ನ ಮಾಡುವಂಥದ್ದು. ಇನ್ನು ಯಾರೋ ಮಾಡಿದ್ರೆ ಅದಕ್ಕೆ ಸಹಮತ. ಸೌಹಾರ್ದತೆ, ಏನ್ ಸೌಹಾರ್ದತೆ? ಈ ದ್ವಂದ್ವ ನೀತಿಗೆ ಕೋಮು ಸಂಘರ್ಷಗಳು ಉಂಟಾಗೋದು ಅದಕ್ಕೆ ನೀವೇ ಕಾರಣೀಕರ್ತರು. ಕೋಮು ಸಂಘರ್ಷ ನಿಮ್ಮಿಂದ ಉಂಟಾಗುತ್ತೆ. ಮೊದಲು ಬಾಲನ್ನ ಎಸೆಯುವಂತವ್ರು ನೀವು, ಆಮೇಲೆ ಆ ಗೂಬೆಯನ್ನ ಹಿಂದೂಗಳ ತಲೆ ಮೇಲೆ ಕೂರಿಸ್ತೀರಾ.
ಇದನ್ನ ಸಾರ್ವಜನಿಕರು ಪ್ರಶ್ನೆ ಮಾಡಬೇಕು, ಅಧಿಕಾರಿಗಳು ಪ್ರಶ್ನೆ ಮಾಡಬೇಕು. ದಯವಿಟ್ಟು ನಮ್ಮ ಮನವಿ, ನಮ್ಮ ಕಾಳಜಿ ಇದು. ಯಾರ ಮೇಲೂ ನಮಗೆ ದ್ವೇಷ ಇಲ್ಲ. ಸಾವಿರಾರು ವರ್ಷಗಳ ಹಿಂದೆ ಎಂತೆಂಥವ್ರನ್ನೋ ನಮ್ಮ ದೇಶದೊಳಗಡೆ ಬಿಟ್ಟುಕೊಂಡು ವ್ಯಾಪಾರಕ್ಕೆ ಮಸಾಲೆ ಪದಾರ್ಥ ಮಾರಾಟಕ್ಕೆ ಬಂದವ್ರನ್ನ ನಮ್ಮ ದೇಶದೊಳಗಡೆ ಬಿಟ್ಟುಕೊಂಡು ಅನ್ನ ಹಾಕಿ ಅವರಿಗೆ ನಮ್ಮ ದೇವಸ್ಥಾನ ಬಿಟ್ಟುಕೊಟ್ಟು ಅವರ ಧಾರ್ಮಿಕ ಪೂಜೆಗಳನ್ನ ಮಾಡುವುದಕ್ಕೆ ಅವಕಾಶವನ್ನ ಕೊಟ್ಟಂತ ಮಣ್ಣು ಭಾರತ ಭೂಮಿ. ನೀವು ನಮಗೆ ಜಾತ್ಯತೀತತೆ ಬಗ್ಗೆ ಅಥವಾ ಪ್ರಜಾಪ್ರಭುತ್ವದ ಬಗ್ಗೆ, ಸಂವಿಧಾನದ ಬಗ್ಗೆ, ಕಾನೂನುಗಳ ಬಗ್ಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಮೊದಲು ನೀವು ಪಾಲನೆ ಮಾಡಿ, ಅದನ್ನ ಮೊದಲು ನೀವು ಅನುಸರಿಸಿ, ಆಮೇಲೆ ಹಿಂದೂಗಳಿಗೆ ಹೇಳಬೇಕು. ವೀಕ್ಷಕರೇ, ಹೀಗೆ ನಡೀತಾ ಇದೆ, ಸಾಕಷ್ಟು ವಿಚಾರಗಳು ನಡೀತಾ ಇದೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕಳೆದ ವಾರ ಸಾಕಷ್ಟು ಘಟನೆಗಳು ನಡೆದವು. ನಗರಪೇಟೆಯಲ್ಲಿ ನಡೆದಿದ್ದಕ್ಕೆ ಯಾವನು ಕ್ಲಾರಿಫಿಕೇಶನ್ ಕೊಡ್ಲೇ ಇಲ್ಲ, ಜಸ್ಟಿಫಿಕೇಶನ್ ಯಾರು ಕೊಡ್ಲೇ ಇಲ್ಲ. ಬನಶಂಕರಿ ಪ್ರಗತಿಪುರದಲ್ಲಿ ಒಂದು ಕುಟುಂಬದ ಮೇಲೆ ದಾಳಿ ಮಾಡಿದ್ರಲ್ಲ, 50-100 ಜನ, ಅದಕ್ಕೆ ಯಾರು ಸಮಜಾಯಿಷಿ ಕೊಡ್ಲೇ ಇಲ್ಲ. ಆ ತಪ್ಪನ್ನು ಯಾರು ಪ್ರಶ್ನೆ ಮಾಡ್ಲೇ ಇಲ್ಲ. ಯಾಕೆ? ಕೆಲವೊಂದು ಮಾಧ್ಯಮ ಮಿತ್ರರು ಕೂಡ ಮೈನ್ ಸ್ಟ್ರೀಮ್ ನಲ್ಲಿರುವಂತಹವರು ಇದರ ಬಗ್ಗೆ ಮೌನವನ್ನ ವಹಿಸ್ತಾರೆ. ಯಾಕೆ? ದಯವಿಟ್ಟು ಇಂತಹ ವಿಚಾರಗಳನ್ನ ನಾವು ಪ್ರಶ್ನೆ ಮಾಡಿದಾಗ ಆ ಸಂಘರ್ಷ ಉಂಟಾಗೋದಿಲ್ಲ. ಅದನ್ನ ಹಾಗೆ ಬಿಟ್ಟಾಗ ಅದು ಸಂಘರ್ಷ ಉಂಟಾಗುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಎಲ್ಲರಿಗೂ ಬದುಕೋಕೆ ಹಕ್ಕಿದೆ ಭಾರತದಲ್ಲಿ, ಒಪ್ಪುವಂತಹ ಮಾತು. ಅದಕ್ಕೆ ನಮ್ಮ ದೇಶ, ಈ ಭೂಮಿ, ಇಲ್ಲಿಯ ಸಂಸ್ಕೃತಿ ಸಂಸ್ಕಾರ ಅದಕ್ಕೆ ಅನುವು ಮಾಡಿಕೊಟ್ಟಿದೆ. ಅದನ್ನ ದುರ್ಬಳಕೆ ಮಾಡಬೇಡಿ, ನಮ್ಮ ಮೇಲೆ ಸವಾರಿ ಮಾಡಬೇಡಿ. ಇಲ್ಲಿಯ ಅನ್ನ ತಿಂದು, ಇಲ್ಲಿಯ ಉಪ್ಪನ್ನ ತಿಂದು, ಇಲ್ಲಿಯ ನೀರನ್ನ ಕುಡಿದು ಈ ರೇಂಜಿನ ಗಾಂಚಲಿ ಬೇಡ. ದಯವಿಟ್ಟು ಕಾನೂನಿಗೆ, ಯಾವುದು ಕಾನೂನಲ್ಲಿ ಇದೆ ಅದನ್ನ ಪಾಲನೆ ಮಾಡೋದು ಕಲ್ತ್ಕೊಳ್ಳಿ. ಎಲ್ಲರಿಗೂ ಒಂದೇ ತರ ಇರಲಿ. ನಿಮ್ಮಷ್ಟಕ್ಕೆ ನೀವು ಪೊಲಿಟಿಕಲ್ ಮಾಡಬೇಡಿ. ಖಾಸಗಿ ಜೀವನವನ್ನ, ಜನರ ಒಂದು ಬದುಕನ್ನ ನಿಮ್ಮ ರಾಜಕೀಯಕ್ಕೋಸ್ಕರ ದುರ್ಬಳಕೆ ಮಾಡಬೇಡಿ. ನಮ್ಮ ದೇಶದ ಭವಿಷ್ಯ ಪ್ರಗತಿಯೆಡೆಗೆ ಸಾಗಬೇಕು, ಅದನ್ನ ಕಾಂಟ್ರವರ್ಸಿ ಮಾಡಬೇಡಿ. ಇಷ್ಟು ಹೇಳಿ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ಯಾಕಂದ್ರೆ ಇಂತಹ ಘಟನೆಗಳು ಸಾಕಷ್ಟು ನಡೀತಾ ಇದ್ದಾವೆ. ಮಂಗಳೂರಿನ ಮುಡಿಪು ಜಂಕ್ಷನ್ ಬಳಿ ನಡೀತಿರುವಂತದ್ದು, ರೋಡನ್ನೇ ಬ್ಲಾಕ್ ಮಾಡಿ ಅವರು ಇಫ್ತಿಯಾರ್ ಕೂಟವನ್ನ ಅರೇಂಜ್ ಮಾಡಿದ್ದಾರೆ. ಅದಕ್ಕೆ ಎಲ್ಲರ ಒಂದು ಬೆಂಬಲ ಇದೆ, ತಪ್ಪು ಅಂತ ನಾವು ಹೇಳ್ತಾ ಇಲ್ಲ. ಆದ್ರೆ ಬೇರೆ ಕಡೆ ಯಾಕೆ ಆ ದ್ವಂದ್ವ ನೀತಿಯನ್ನ ಅನುಸರಣ ಮಾಡ್ತೀರಾ? ಕರ್ನಾಟಕ ರಾಜ್ಯ ಎಲ್ಲಾ ಜಿಲ್ಲೆಗಳಲ್ಲೂ, ಎಲ್ಲಾ ತಾಲೂಕುಗಳಲ್ಲೂ ಎಲ್ಲಾ ರೀತಿಯ ಜನರಿಗೂ ಒಂದೇ ತರದ ಕಾನೂನು ಇರಬೇಕು. ಅವರ ಧರ್ಮವನ್ನ ಆಚರಣೆ ಮಾಡೋದಕ್ಕೆ ಎಲ್ಲರಿಗೂ ಒಂದೇ ತರದ ಒಂದು ರೀತಿ ನೀತಿಗಳಿರ್ಬೇಕು. ಅವರಿಗೊಂಥರ, ಇನ್ನೊಬ್ರಿಗೊಂಥರ ಮಾಡಬಾರ್ದು ಅಂತ ಹೇಳ್ತಾ 2 ಮಾತುಗಳನ್ನ ಮುಗಿಸ್ತೇನೆ. ಹಾಗೆ ಇನ್ನು ಸಾಕಷ್ಟು ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ಅದ್ವಾ ಟಿವಿಯನ್ನ ನೋಡ್ತಾ ಇರಿ, ವೀಕ್ಷಣೆ ಮಾಡ್ತಾ ಇರಿ, ಸಪೋರ್ಟ್ ಮಾಡಿ, ಬೆಂಬಲವನ್ನ ಕೊಡಿ. ಫೇಸ್ಬುಕ್ ಹಾಗೂ ಯೂಟ್ಯೂಬ್ನಲ್ಲಿ ಫಾಲೋ ಹಾಗೂ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಬೆಂಬಲಿಸಿ. ಧನ್ಯವಾದ.